ಹಾಯ್ ಸ್ನೇಹಿತರೆ, ಶಿವಶಂಜ ಎಲ್ರಿಗೂ ಬರ್ರಿ. ಇವತ್ತು ಬೆಳಗ್ಗೆ ದೋಸೆ ಮಾಡಿ ಉಳಿದಿರೋ ದೋಸೆ ಹಿಟ್ಟಿಗೆ ನಾನು ಈ ಥರನಾದಂಥ ತಪ್ಪಲು ಈರುಳ್ಳಿಯನ್ನು ತೊಗೊಂಡು ಅದನ್ನು ತಪ್ಪಲ ಸಮೇತ ಕಟ್ ಮಾಡಿಕೊಂಡು, ಹಾಗೆ ಅದಕ್ಕೆ ಹಸಿಮೆಣ್ಸಿಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಆ ಉಳಿದಿರೋ ದೋಸೆ ಹಿಟ್ಟಿಗೆ ಹಾಕ್ಕೊಂಡು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಅದರಿಂದ ಉತ್ತಪ್ಪ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ಬರ್ರಿ ಉತ್ತಪ್ಪ ಮಾಡೋಣ. ತವಿ ಕಾಯಕ್ಕೆ ಇಟ್ಕೊಂಡಿದ್ದೆ, ಹಂಚು ಕಾದೈತಿ. ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸೈಜಿಗೆ ನೋಡಿಕೊಂಡು ಈ ಉತ್ತಪ್ಪದ ಹಿಟ್ಟನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಉತ್ತಪ್ಪ ರೆಡಿ ನೋಡಿ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ಇವಾಗ 1 ನಿಮಿಷ ಆಗೈತೆ, ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ತಿರುವಾಕಿ ಬೇಯಿಸ್ಕೊಂಡ್ರೆ ನಮ್ಮದು ಉತ್ತಪ್ಪ ರೆಡಿ. ಮಸ್ತ್ ಟೇಸ್ಟಾಗಿರ್ತೈತಿ. ನೋಡಿರಿ, 2 ಸರ್ನೂ ಚೆನ್ನಾಗಿ ಬೆಂದು ನಮ್ಮ ಉತ್ತಪ್ಪ ರೆಡಿ ಆಯಿತು. ಈ ಉತ್ತಪ್ಪನ ನಾನು ಸೌತೆಕಾಯಿ, ಕ್ಯಾರೆಟ್, ಈ ಉತ್ತಪ್ಪನ ನಾವು ಇವತ್ತು ಸ್ಪೆಷಲಾಗಿ ಮಾಡ್ರೆ ಈ ಮೊಸರುಗಾಯಿ ಜೊತೆಗೆ ಸವಿತಾ ಇದ್ದೀವಿ ನೋಡಿರಿ.